ಶ್ರೀ ಗುರುಸಿದ್ಧಲಿಂಗಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರಂ. ಓಂ ಶಂ ಶನೀಶ್ವರಾಯ ನಮಃ. ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಯುಗಾದಿಯ ಅಮಾವಾಸ್ಯೆಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಈ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ನಡೆಯುತ್ತಾ ಇರುವ ಶನಿ ಸಂಕ್ರಮಣ ನೋಡಿ. ದಯಾಮಯನಾದ ಕರುಣಾಮಯನಾದ ಶ್ರೀ ಶನೀಶ್ವರ ಸ್ವಾಮಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರಯಾಣವನ್ನು ಮಾಡ್ತಾ ಇರುವ ಶುಭ ಸಂದರ್ಭ ಮತ್ತು ಇದೇ ಪರ್ವಕಾಲದಲ್ಲಿ ಅಮಾವಾಸ್ಯೆಯು ಅದರೊಳಗೂ ಶನಿವಾರ ನಡೀತಾ ಇರೋದು ಅತ್ಯಂತ ಶುಭಪ್ರದವಾಗಿದೆ. ಈ ದಿನದಲ್ಲಿ 6 ಗ್ರಹಗಳು ಮೀನರಾಶಿಯಲ್ಲಿ ಸಂಯೋಗವಾಗ್ತಾ ಇದೆ. ಈ ಎಲ್ಲ ಯೋಗಗಳಿಂದ ನೋಡಿ, ಶನಿ ಸಂಕ್ರಮಣ, ಅಮಾವಾಸ್ಯೆ, 6 ಗ್ರಹಗಳ ಸಂಯೋಗದಿಂದ ಯಾವ ಫಲಗಳನ್ನು ನಾವು ಪಡೆಯಬಹುದು. ಇಂತಹ ಶುಭ ಸಂದರ್ಭದಲ್ಲಿ ನಾವು ಏನನ್ನ ಮಾಡಬೇಕು? ಶನಿಯ ಈ ಸಂಚಾರದಿಂದ ಯಾವ ಯಾವ ರಾಶಿಗಳಿಗೆ ಶುಭ ಫಲಗಳನ್ನು ನೀಡ್ತಾ ಇದ್ದಾನೆ, ಯಾವ ಯಾವ ರಾಶಿಯವರು ಎಚ್ಚರಿಕೆಯನ್ನು ವಹಿಸಿ ಮತ್ತೆ ಧರ್ಮ ಮಾರ್ಗದ ಕಡೆ ನಡೆಯಬೇಕು. ಹೌದಲ್ಲವಾ ಶಿಷ್ಯಂದಿರೇ? ಎಲ್ಲವನ್ನ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಇಡೀ ದಿನ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಇದೇ ಅಮಾವಾಸ್ಯೆಯಲ್ಲಿ ಅದೃಶ್ಯ ಸೂರ್ಯಗ್ರಹಣವೂ ನಡೀತಾ ಇದೆ ವೀಕ್ಷಕರೇ. ನೋಡಿ ಎಷ್ಟು ಯೋಗಗಳು ಕೂಡಿ ಬರುತ್ತಾ ಇದೆ. ಇಂತಹ ಯೋಗಗಳನ್ನು ನಾವು ಯಾವ ರೀತಿಯಿಂದ ಸದುಪಯೋಗವನ್ನು ಮಾಡಿಕೊಳ್ತೀವಿ ಅನ್ನೋದು ಭಗವಂತ ನಮಗೆ ಕೊಡ್ತಾ ಇರೋ ಒಂದು ಅವಕಾಶ. ಶನಿಯ ಸಂಕ್ರಮಣ, ಅದೃಶ್ಯ ಸೂರ್ಯಗ್ರಹಣ ಅಂದರೆ ಇದರಲ್ಲಿ ಭಾರತಕ್ಕೆ ಗೋಚಾರ ಆಗ್ತಾ ಇಲ್ಲ. ಆದ್ರೂ ಸಹ ಇಡೀ ಜಗತ್ತಿಗೆ ಸೂರ್ಯ ಒಬ್ಬನಿರೋದ್ರಿಂದ ಈ ಸೂರ್ಯಗ್ರಹಣದ ಪ್ರಭಾವ ಭಾರತವನ್ನೂ ಸೇರಿಕೊಂಡು ಹಲವಾರು ರಾಷ್ಟ್ರಗಳಲ್ಲಿ ನಡೀತಾರಿಂದ ಇಡೀ ಜಗತ್ತಿಗೆ ಇದರ ಪ್ರಭಾವಗಳು ಉಂಟಾಗ್ತಾ ಹೋಗುತ್ತೆ. ಈ ಗ್ರಹಣದ ಆರಂಭವು 12 ಗಂಟೆ 30 ನಿಮಿಷಕ್ಕೆ ಗ್ರಹಣದ ವೇದಿ ಪ್ರಾರಂಭವಾಗೋದ್ರಿಂದ ಆ 12 ಗಂಟೆ 30 ನಿಮಿಷದೊಳಗಡೆ ಆದಷ್ಟು ಗರ್ಭಿಣಿಯರಲ್ಲಿ, ವೃದ್ಧರಿರಲಿ, ಅಶಕ್ತರು ತಾವುಗಳು ಪ್ರಸಾದವನ್ನು ಮುಗಿಸತಕ್ಕದ್ದು. ಗ್ರಹಣದ ಪ್ರಾರಂಭ 2 ಗಂಟೆ 20 ನಿಮಿಷಕ್ಕೆ ಪ್ರಾರಂಭವಾಗಿ 4 ಗಂಟೆ 17 ನಿಮಿಷಕ್ಕೆ ಮುಕ್ತಾಯಗೊಳ್ಳಲಿದೆ. ಈ ಗ್ರಹಣವು ಸಂಪೂರ್ಣ ಅಮೇರಿಕವನ್ನು ಅಂದರೆ ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕದ ಸಕಲ ರಾಜ್ಯಗಳನ್ನು ಸೇರಿಕೊಂಡು ಏಷ್ಯಾ, ಆಫ್ರಿಕಾ, ಯುರೋಪ್, ಅಟ್ಲಾಂಟಿಕಾ ಓಷನ್, ಆರ್ಕ್ಟಿಕ್ ಓಷನ್ ಮತ್ತು ಹಲವಾರು ದೇಶಗಳಲ್ಲಿ ಈ ಗ್ರಹಣದ ಛಾಯೆ ಕಂಡು ಬರ್ತಾ ಹೋಗುತ್ತೆ. ಈ ಗ್ರಹಣದ ಪ್ರಭಾವದಿಂದ ಸಂಪೂರ್ಣವಾಗಿ ಅಮೇರಿಕ ಮತ್ತು ನಾವು ಈಗ ತಿಳಿಸಿರುವ ಎಲ್ಲ ದೇಶಗಳಲ್ಲಿ ಅನೇಕ ರೀತಿಯಿಂದ ತನ್ನ ಪ್ರಭಾವವನ್ನು ತೋರ್ತಾ ಹೋಗುತ್ತೆ. ಅನೇಕ ಕಡೆ ಜಲಪ್ರವಾಹಗಳು, ಸುನಾಮಿಯ ಭೀತಿಗಳು, ಭೂಕಂಪಗಳು, ಜ್ವಾಲಾಮುಖಿಗಳು ಮತ್ತು ಶನಿವಾರ ನಡೀತಾರಿಂದ ಅಗ್ನಿ ಅನಾಹುತಗಳು, ಕಾಡ್ಗಿಚ್ಚುಗಳು, ಅನೇಕ ಭೂಕುಸಿತಗಳು, ನಂತರ ಭಾರತದ ಈಶಾನ್ಯ ಭಾಗದಲ್ಲಿ ಮತ್ತು ಪೂರ್ವ ಭಾಗದಲ್ಲೂ ಸಹ ಭೂಕಂಪಗಳು ಮತ್ತು ವರ್ಣನ ಆರ್ಭಟಗಳು ಸಹ ಭಾರತಕ್ಕೂ ಪ್ರಭಾವವನ್ನು ಬೀರ್ತಾ ಇದ್ದಾನೆ. ಈ ಅಮಾವಾಸ್ಯೆಯಲ್ಲಿ ನಾವು ಏನನ್ನ ಮಾಡಬೇಕು? ನಮ್ಮ
ಅಂತಂದರೆ ಯಾರು ಸಾಧನೆಯನ್ನು ಮಾಡಬೇಕು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮತ್ತು ಮಂತ್ರ ತಂತ್ರ ಹಲವಾರು ವಿದ್ಯೆಗಳಲ್ಲಿ ಸಾಧನೆಯನ್ನು ಮಾಡಬೇಕೆನ್ನೋರು ಈ ದಿನ ವಿಶೇಷವಾಗಿ ಗುರುಗಳಿಂದ ಉಪದೇಶವನ್ನು ತೆಗೆದುಕೊಳ್ಳುವುದು ಮತ್ತು ಅನುಷ್ಠಾನಗಳನ್ನು ಮಾಡುವುದರಿಂದ ವಿಶೇಷವಾದ ಶಕ್ತಿಯನ್ನು ಪಡೆಯಬಹುದಾಗಿದೆ. ಮತ್ತು ಆ ದಿನ ನದಿಯಲ್ಲಿ ಸ್ನಾನವನ್ನು ಮಾಡುವುದು, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವುದು, ಸಮುದ್ರ ತೀರಗಳಲ್ಲಿ ಸ್ನಾನವನ್ನು ಮಾಡುವುದರಿಂದ ಸಮಸ್ತ ಪಾಪಗಳನ್ನು ಸಹ ಕಳೆದುಕೊಳ್ಳಬಹುದಾಗಿದೆ ಮತ್ತು ವಿಶೇಷವಾದ ಪುಣ್ಯ ಫಲಗಳನ್ನು ಪಡೆಯಬಹುದಾಗಿದೆ. ಈ ದಿನ ಪಿತೃತರ್ಪಣಗಳು ಶ್ರಾದ್ದಾದಿ ಕರ್ಮಗಳನ್ನು ಮಾಡುವುದರಿಂದ ವಿಶೇಷವಾದ ಪಿತೃದೇವತೆಗಳ ಅನುಗ್ರಹವನ್ನು ಪಡಿತಾ ಹೋಗ್ತೀರಾ ವೀಕ್ಷಕರೇ. ಮತ್ತೆ ಗೋದಾನವನ್ನು ಮಾಡುವುದು, ಗೋಪೂಜೆಯನ್ನು ಮಾಡುವುದು, ಈ ದಿನ ಗೋಗ್ರಾಸವನ್ನು ಗೋಶಾಲೆಗಳಿಗೆ ಅರ್ಪಣೆಯನ್ನು ಮಾಡುವುದರಿಂದ ಆ ಗೋಮಾತೆಯ ಅನುಗ್ರಹದಿಂದ ಅನೇಕ ಋಣಬಾಧೆಗಳೆಲ್ಲ ಕಳೆದು ಹೋಗ್ತವೆ. ಮತ್ತು ಈ ದಿನ ಮನೆಯನ್ನ ಶುಭ್ರಗೊಳಿಸಿ ಸಂಜೆಯ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡಿ ಮಹಾಲಕ್ಷ್ಮಿಗೆ ವಿಶೇಷವಾದ ತುಪ್ಪದ ದೀಪಗಳನ್ನು ಬೆಳಗಿ ಅಮ್ಮನವರಿಗೆ ಪಾಯಸದ ನೈವೇದ್ಯವನ್ನ ಮಾಡುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪೆ ಮನೆಯ ಮೇಲೆ ಉಂಟಾಗ್ತಾ ಹೋಗುತ್ತೆ. ಆ ದಿನ ಸಂಜೆ ಮನೆಯ ಮುಂದೆ ನಕ್ಷತ್ರಾಕಾರದ ರಂಗವಲ್ಲಿಯನ್ನು ಬರೆದು ವಿಶೇಷವಾಗಿ ನೀಲಿಯ ಬಣ್ಣದಿಂದ ಅಲಂಕಾರವನ್ನು ಮಾಡಿ ಪಂಚದೀಪಗಳನ್ನು ಬೆಳಗಿಸಿ ಸ್ವಾಮಿ ಶನೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಏಕೆಂದರೆ ಸಂಜೆಯಿಂದ ಶನಿ ಸಂಕ್ರಮಣ ಪ್ರಾರಂಭವಾಗುತ್ತೆ. ಆದ್ದರಿಂದ ಬೆಳಗಿನಿಂದ ಉಪವಾಸವನ್ನು ಮಾಡಿ ಸ್ವಾಮಿಗೆ ಶ್ರದ್ಧಾ ಭಕ್ತಿಗಳಿಂದ ಏಕಾಗ್ರ ಚಿತ್ತೆಯಿಂದ ಸ್ವಾಮಿಗೆ ಶರಣು ಹೋಗಿ ಸಂಜೆ ಪಂಚದೀಪಗಳನ್ನು ಬೆಳಗಿಸಿ ಸ್ವಾಮಿಯ ಅನುಗ್ರಹವನ್ನು ಪಡೆಯಿರಿ. ಏಕೆಂದರೆ ಸ್ವಾಮಿ ಕುಂಭರಾಶಿಯಿಂದ ಗುರುವಿನ ರಾಶಿಯಾದ ಬೃಹಸ್ಪತಿಯ ಮನೆಯಾದ ಮೀನ ರಾಶಿಗೆ ಬರುತ್ತಾ ಇರೋದು ಎಷ್ಟು ಪುಣ್ಯ. ಇಂತಹ ಸಮಯದಲ್ಲಿ ನಾವುಗಳು ಸಹ ಆ ಸ್ವಾಮಿಯ ಶನೇಶ್ವರನ ಆರಾಧನೆಯನ್ನು ಮಾಡುವುದರಿಂದ ವಿಶೇಷವಾದ ಫಲವನ್ನು ಹೊಂದ್ತಾ ಹೋಗ್ತೀವಿ. ಆ ಕಾರಣಕ್ಕೋಸ್ಕರನೇ ಲೋಕ ಕಲ್ಯಾಣ ಉಂಟಾಗಲಿ ಅಂತಂದು ಶ್ರೀಪೀಠದಲ್ಲಿ ಈ ದಿನ ಅಮಾವಾಸ್ಯೆಯ ಪ್ರಯುಕ್ತ ಶನೇಶ್ವರ ಮಹಾಯಾಗವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಈ ದಿನ ಅಮಾವಾಸ್ಯೆ ಮತ್ತು ಗ್ರಹಣ ಇರುವುದರಿಂದ ಆದಷ್ಟು ಗುರುಗಳ ಸೇವೆಯನ್ನು ಮಾಡಿ ಗುರುಗಳ ಅನುಗ್ರಹವನ್ನು ಪಡೆಯಬೇಕು. ಮತ್ತು ಈ ದಿನ ಶನಿ ಸಂಕ್ರಮಣ ಇರುವುದರಿಂದ ಈ ಶನಿಯ ಸಂಚಾರದಿಂದ ಯಾವ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು ಅಂದರೆ ಧರ್ಮ ಮಾರ್ಗದ ಕಡೆ ನಡಿಬೇಕಾಗುತ್ತೆ ಅಂತವರು. ಯಾಪ ಆ ರಾಶಿಗಳು ಅಂತಂದರೆ ವೀಕ್ಷಕರೇ ಕೆಲವೊಂದನ್ನ ನೋಟ್ ಮಾಡಿಕೊಳ್ಳಿ. ಕುಂಭರಾಶಿಯಿಂದ ಮೀನ ರಾಶಿಗೆ ಶನಿದೇವ ಸಂಚಾರ ಮಾಡುತ್ತಾ ಇರೋದ್ರಿಂದ ಮೇಷರಾಶಿಗೆ 7.5 ಶನಿ ದೋಷದ ಪ್ರಾರಂಭ ಆಗ್ತಾ ಇದೆ. ಮೇಷರಾಶಿಗೆ 7.5 ಪ್ರಭಾವ ಪ್ರಾರಂಭ ಆಗ್ತಾ ಇದೆ. ಮತ್ತು ಸಿಂಹರಾಶಿಗೆ ಅಷ್ಟಮ ಶನಿಯ ದೋಷ ಪ್ರಾರಂಭ ಆಗ್ತಾ ಇದೆ. ಸಿಂಹರಾಶಿಗೆ ಅಷ್ಟಮ ಶನಿಯ ದೋಷ ಪ್ರಾರಂಭ ಆಗ್ತಾ ಇದೆ. ಕನ್ಯಾ ರಾಶಿಗೆ ಸಪ್ತಮ ಶನಿ ದೋಷ ಪ್ರಾರಂಭ. ವೃಶ್ಚಿಕ ರಾಶಿಗೆ ಪಂಚಮ ಶನಿ ದೋಷ ಪ್ರಾರಂಭ. ಧನುರ್ರಾಶಿಗೆ ಅರ್ಧಾಷ್ಟಮ ಶನಿ ದೋಷ ಪ್ರಾರಂಭ ಆಗ್ತಾ ಇದೆ. ಮಕರ ರಾಶಿಯವರಿಗೆ ಈ 7.5 ಶನಿ ದೋಷದಿಂದ ಮುಕ್ತಾಯ ಆಗ್ತಾ ಇದೆ.
ಇಷ್ಟೋ ವರ್ಷಗಳು ಮಕರ ರಾಶಿಯವರು ಅಷ್ಟೊಂದು ಕಷ್ಟವನ್ನು ಪಟ್ಟಿದ್ದಾರೆ. ಆದ್ದರಿಂದ ಈ ದಿನ ಮಕರ ರಾಶಿಯವರಿಗೆ ಸಾಡೆ ಸಾತಿನ ಪ್ರಭಾವ ಮುಕ್ತಾಯಗೊಳ್ಳಲಿದೆ. ಕುಂಭ ರಾಶಿಗೆ ಅಂತಿಮ ಅಂದರೆ 4ನೇ ಚರಣದ ಸಾಡೆ ಸಾತಿನ ದೋಷದ ಪ್ರಾರಂಭ ಆಗ್ತಾ ಇದೆ. ಇನ್ನು ಮೀನ ರಾಶಿಗೆ ಜನ್ಮ ಸಾಡೆ ಸಾತಿನ ಶನಿ ದೋಷ ಪ್ರಾರಂಭ ಆಗ್ತಾ ಇದೆ. ಆದ್ದರಿಂದ ಪ್ರತಿಯೊಬ್ಬ ರಾಶಿಯವರೂ ಸಹ ಏನಪ್ಪ ಮಾಡಬೇಕು ಅಂತಂದರೆ ಗುರುವಾಣಿಯಂತೆ ನಿಮ್ಮ ಗುರುಗಳ ವಾಣಿಯಂತೆ ಧರ್ಮ ಮಾರ್ಗದಲ್ಲಿ ನಡೆಯುವುದರಿಂದ ಖಂಡಿತ ನಿಮಗೆ ಆ ಶನಿದೇವರ ಅನುಗ್ರಹ ಉಂಟಾಗಲಿದೆ ವೀಕ್ಷಕರೇ. ಆದ್ದರಿಂದ ನಿಮಗೆ ತಿಳಿಸ್ತಾ ಇದ್ದೀನಿ, ಏಕೆಂದರೆ ಸಾಡೆ ಸಾತಿನ ಪ್ರಭಾವ ಬಂದುಬಿಡ್ತು, ನಮಗೇನು ಯಾವುದೂ ಇಲ್ಲ. ಸ್ವಾಮಿ ಶನೀಶ್ವರ ನಮ್ಮನ್ನ ಏನಪ್ಪ ಮಾಡ್ತಾನೆ ಅಂತಂದರೆ ಶಿಸ್ತನ್ನು ಕಲಿಸ್ತಾನೆ. ಜೀವನದಲ್ಲಿ ಒಂದು ಶಿಸ್ತಿನ ಪಾಠವನ್ನು ನಮಗೆ ತಿಳಿಸ್ತಾ ಹೋಗ್ತಾನೆ. ಧರ್ಮ ಮಾರ್ಗದಲ್ಲಿ ನಡೀಲಿಕ್ಕೆ ಪ್ರೇರೇಪಣೆಯನ್ನು ಮಾಡ್ತಾ ಹೋಗ್ತಾನೆ. ಜೀವನದ ಪಾಠವನ್ನು ಸ್ವಾಮಿ ನಮಗೆ ಕಲಿಸ್ತಾ ಹೋಗ್ತಾನೆ. ಆದ್ದರಿಂದ ನಾವುಗಳು ಗುರುಗಳಿಗೆ ಶರಣಾಗತರಾದರೆ ಇವೆಲ್ಲ ಪಾಠಗಳನ್ನು ಒಬ್ಬ ಶಿಷ್ಯನಾಗಿ ನೀವುಗಳು ಸಹ ಕಲಿಯುವುದರಿಂದ ಆ ಪರಮಾತ್ಮ ನಿಮ್ಮ ಮೇಲೆ ಅನುಗ್ರಹವನ್ನು ಕೊಡ್ತಾ ಹೋಗ್ತಾನೆ ವೀಕ್ಷಕರೇ. ಆದ್ದರಿಂದ ಅನೇಕ ತಂತ್ರಸಾರಗಳಲ್ಲಿ ನಮ್ಮ ಹಿಂದಿನ ಗುರುಗಳು ಬರೆದಿಟ್ಟಿರುವ ಅನೇಕ ತಂತ್ರಸಾರಗಳಲ್ಲಿ ಸ್ವಾಮಿ ಶನೀಶ್ವರನೇ ಹೇಳಿದ್ದಾರೆ, ಯಾರು ಗುರುವಾಣಿಯಂತೆ ನಡೆದು ಧರ್ಮ ಮಾರ್ಗದಲ್ಲಿ ನಡೀತಾ ಇರ್ತಾರೆ, ಧರ್ಮ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಅಂಥವರಿಗೆ ಸದಾ ಶನೀಶ್ವರನ ಅನುಗ್ರಹದಿಂದ ಶುಭ ಲಾಭಗಳೇ ಉಂಟಾಗ್ತವೆ ಅಂತಂದು ಸ್ವಾಮಿನೇ ಅನುಗ್ರಹವನ್ನು ಮಾಡಿದ್ದಾರೆ. ಆದ್ದರಿಂದ ಯಾರೂ ಸಹ ಭಯಭೀತಿಗೊಳ್ಳದೆ ಏನಪ್ಪ ಮಾಡಬೇಕು ಅಂತಂದರೆ ನಾವು ಇಂದಿನಿಂದಲಾದ್ರೂ ಶ್ರದ್ಧೆ, ಭಕ್ತಿ ಮತ್ತು ಜೀವನದಲ್ಲಿ ಒಂದು ಶಿಸ್ತನ್ನು ಸಕಲ ರಾಶಿಯವರೂ ಸಹ ರೂಢಿಸ್ಕೋಬೇಕು. ಯಾಕಂದರೆ ಪ್ರತಿಯೊಬ್ಬ ಇನ್ನೊಬ್ಬ ರಾಶಿಯವರು ಇನ್ನೊಂದು ರಾಶಿಯನ್ನು ನೋಡೋದು, ಓ ನನ್ನ ರಾಶಿದು ಮುಗೀತು, ಇನ್ನು ಮುಂದೆ ನಾನು ಫ್ರೀ ಆದೆ, ನಾನು ಏನು ಬೇಕಾದ್ರೂ ಮಾಡ್ಬೋದು, ಓ ಆ ರಾಶಿಯೆಲ್ಲ ಅವ್ರು ಅನುಭವಿಸ್ತಾರೆ ಅಂತಂದು ಎಷ್ಟೋ ನೀವು ಉದಾಹರಣೆಯನ್ನು ನೀವು ನೋಡ್ತಾ ಇರ್ತೀರ ಸಮಾಜದಲ್ಲಿ, ಹೌದಲ್ಲ ವೀಕ್ಷಕರೇ? ಅಂತಹ ಭಾವನೆಯನ್ನು ನಾವು ಬಿಡಬೇಕು. ಸಕಲರಿಗೂ ಒಳ್ಳೆಯದನ್ನೇ ಯೋಚನೆಯನ್ನು ಮಾಡುವ ಗುಣಾದಿಗಳನ್ನು ನಾವು ಬೆಳೆಸಿಕೊಳ್ಬೇಕು. ಆಗ ಮಾತ್ರ ಆ ಪರಮಾತ್ಮ ಶನೀಶ್ವರನ ಅನುಗ್ರಹ ನಮ್ಮ ಮೇಲೆ ಉಂಟಾಗ್ತಾ ಹೋಗುತ್ತೆ. ಆದ್ದರಿಂದ ಈ ದಿನ ನಾವು ಏನಪ್ಪ ಮಾಡಬೇಕು ಅಂತಂದರೆ ಎಳ್ಳನ್ನು ದಾನವನ್ನು ಮಾಡುವುದು, ನೀಲಿಯ ಬಟ್ಟೆಗಳನ್ನು ದಾನವನ್ನು ಮಾಡುವುದು ಮತ್ತು ಎಳ್ಳೆಣ್ಣೆಯನ್ನು ತಿಲವನ್ನ ಸಮೇತ ದಾನವನ್ನು ಮಾಡುವುದರಿಂದ ಎಲ್ಲ ಶನಿ ದೋಷಗಳಿಂದ ಬಿಡುಗಡೆಯನ್ನು ಹೊಂದ್ತಾ ಹೋಗ್ತೀರಾ. ಆದಷ್ಟು ನಾವುಗಳು ಪ್ರಾಯಶ್ಚಿತ್ತ, ಮಾನಸಿಕವಾಗಿ ಪ್ರಾಯಶ್ಚಿತ್ತವನ್ನು ತೆಗೆದುಕೊಳ್ಳಬೇಕು. ಅದಕ್ಕೋಸ್ಕರ ನಾವು ಹೇಳ್ತಾ ಇರ್ತೀವಿ, ಎಷ್ಟೋ ನಮ್ಮ ಯಾಗ ಯಜ್ಞದಲ್ಲಿ ತಿಳಿಸ್ತೀವಿ, ನೀವುಗಳು ಸಹ ನೋಡಿರಬಹುದು. ಯಾಕಂತಂದರೆ ನಾವು ಕೇಳ್ತಾ ಇರ್ತೀವಿ, ನಾವು ಯಾಗದಲ್ಲಿ ಭಾಗವಹಿಸಬೇಕಾದ್ರೆ ನಮ್ಮ ಆಂತರಿಕವಾಗಿಯೂ ಶುದ್ಧಿಯನ್ನು ಪಡೆದಿರಬೇಕು. ಆಗ ಮಾತ್ರ ನಾವು ಆ ಯಾಗದ ಯಜ್ಞದ ಫಲವನ್ನು ಪಡೀಲಿಕ್ಕೆ ಅರ್ಹರಾಗ್ತೀವಿ. ಇಲ್ಲ ಅಂತಂದರೆ ಮನಸ್ಸಿನಲ್ಲಿ ಅಶುದ್ಧತೆಯನ್ನು ಇಟ್ಟುಕೊಂಡು ನಾವು ಎಂತಹ ಪುಣ್ಯಕ್ಷೇತ್ರ ಆಗಲಿ ಪುಣ್ಯ ನದಿಗಳಾಗಲಿ ಮಿಂದೆದ್ದರೂ ಸಹ ನಮ್ಮ ಪ್ರಾರಬ್ಧ ನಮ್ಮನ್ನು ಬಿಡೋದೇ ಇಲ್ಲ. ಆದ್ದರಿಂದ ನಾವು ಕೆಲವೊಂದು ಸಲ ತಿಳಿಸಿದ್ದೀವಿ, ಲಕ್ಷಾಂತರ ಶಿಷ್ಯರಿಗಿಂತ ಲಕ್ಷ ಕೊಟ್ಟು ಕೇಳುವ ಒಬ್ಬ ಶಿಷ್ಯನಿಂದಲೂ ಮಠವನ್ನು ನಿರ್ಮಾಣ ಮಾಡಬಹುದು ಅಂತಂದು. ಯಾಕಪ್ಪ ಅಂತಂದರೆ ಶಿಷ್ಯರಲ್ಲಿ ಆಂತರಿಕ ಶುದ್ಧಿಯಾಗಿ ಉಂಟಾಗಬೇಕು. ಆಗ ಮಾತ್ರ ಪರಿಪೂರ್ಣತೆಯ ಅನುಗ್ರಹ ಗುರುವಿನಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಯಾವ ಭಾವನೆ ಬರುತ್ತೆ ಅಂತಂದರೆ, ನಾನು
ಅಲ್ಲಿ ಹೋಗಿದ್ದೆ, ಕಾಶಿಗೆ ಹೋಗಿದ್ದೆ, ರಾಮೇಶ್ವರಕ್ಕೆ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ. ಎಲ್ಲಿ ಹೋದರೆ ಏನು ಪ್ರಯೋಜನ? ನಿನ್ನ ಆಂತರಿಕ ಅಶುದ್ಧತೆಯನ್ನು ಇಟ್ಟುಕೊಂಡು. ಹೌದಲ್ಲ ವೀಕ್ಷಕರೇ? ಮೊದಲು ನಾವು ಆ ಆಶೀರ್ವಾದವನ್ನು ಪಡೆಯಬೇಕು ಅಂತಂದರೆ ನಮ್ಮ ಹೃದಯ ನಿರ್ಮಲವಾಗಿ ಆ ಗುರುವನ್ನು ಹಂಬಲಿಸಬೇಕು. ಆಗ ಮಾತ್ರ ಆ ಪರಿಪೂರ್ಣತೆಯ ಅನುಗ್ರಹ ನಮಗೆ ಉಂಟಾಗ್ತಾ ಹೋಗುತ್ತೆ. ಆದ್ದರಿಂದ ಯಾಕೆ ನಿಮಗೆ ಇದನ್ನೆಲ್ಲ ತಿಳಿಸಿದೆ ಅಂತಂದರೆ, ಕೆಲವೊಂದು ಸಾಡೆ ಸಾತಿನಿಂದ ಹೀಗೆ ಭಯ ಆಗುತ್ತೆ, ಹಾಗೆ ಭಯ ಆಗುತ್ತೆ ಅಂತಂದು ಅರ್ಧ ನೀವು ಭಯಗೊಂಡು ಜೀವನದಲ್ಲಿ ಜಿಗುಪ್ಸೆಯನ್ನು ಹೋಗ್ತೀರಾ. ಆದ್ದರಿಂದ ಭಯ ಬೇಡ. ಅದಕ್ಕೋಸ್ಕರನೇ ಪ್ರತಿಯೊಬ್ಬ ವೀಕ್ಷಕರಿಗೂ ಶುಭವಾಗಲಿ ಅಂತಂದು ನಿಮ್ಮ ಮುಂದೆ ಸತ್ಯ ದರ್ಶನವನ್ನು ಮಾಡಿಸಿದ್ದೀನಿ. ಯಾಕಂದರೆ ಆಂತರಿಕ ಶುದ್ಧಿಯನ್ನು ಪಡೆಯದಲೇ ನಾವು ಎಷ್ಟೇ ಯಾಗ, ಯಜ್ಞ, ಹೋಮಾದಿಗಳನ್ನು, ಜಪತಪಾದಿಗಳನ್ನು ಮಾಡಿದ್ರೂ ಸಹ ಅದು ವ್ಯರ್ಥವಾಗುತ್ತದೆ. ಇದನ್ನು ಮನಗೊಂಡು, ಆದ್ದರಿಂದ ನಿಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಮತ್ತು ಭಕ್ತರಿಗೆ ಮತ್ತು ಶಿಷ್ಯರ ಅಭಿವೃದ್ಧಿಗೋಸ್ಕರ ನಿಮ್ಮೆಲ್ಲರ ಒಳಿತಿಗಾಗಿ ಶ್ರೀ ಶನೇಶ್ವರ ಯಜ್ಞವನದಲ್ಲಿ ನಿಮ್ಮೆಲ್ಲರಿಗೂ ಶುಭ ಉಂಟಾಗಲಿ, ಸ್ವಾಮಿಯ ಅನುಗ್ರಹವನ್ನು ಮಾಡಲಿ ಅಂತಂದೇಳಿ ನಿಮ್ಮೆಲ್ಲರಿಗೋಸ್ಕರನೂ ಸಹ ನಾವುಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ನೀವು ಶನಿಯ ಸಂಚಾರದ ಬಗ್ಗೆ, ಸಾಡೆ ಸಾತಿನ ಬಗ್ಗೆ ತಿಳ್ಕೊಂಡ್ರ. ಹಾಗಾಗಿ ಈಗ ಈ ರಾಶಿಯವರು ಏನಪ್ಪ ಮಾಡಬೇಕು, ಯಾವ ಸರಳ ಉಪಾಯಗಳನ್ನು ಮಾಡುವುದರಿಂದ ಈ ಎಲ್ಲ ಸಾಡೆ ಸಾತಿನ ಪ್ರಭಾವದಿಂದ ನಾವು ಪಾರಾಗಬಹುದು? ಹೌದಲ್ಲ ವೀಕ್ಷಕರೇ? ಯಾಕಂದರೆ ಈ ಶನೀಶ್ವರ ಸ್ವಾಮಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆ ಆಗಬೇಕು ಅಂತಂದರೆ 2.5 ವರ್ಷ ತೆಗೆದುಕೊಳ್ತಾ ಹೋಗ್ತಾನೆ. ಹೀಗೆ ಅವನು ಆ 12 ರಾಶಿಗಳನ್ನು ಕ್ರಮವಾಗಿ ಚಲಿಸುತ್ತಾ ನಿರಂತರವಾಗಿ, ಅದಕ್ಕೋಸ್ಕರನೇ ಅವನನ್ನು ನಾವು ನ್ಯಾಯಮೂರ್ತಿ, ಧರ್ಮಾಧಿಕಾರಿ ಅಂತಂದು ಕರಿತೀವಿ. ಯಾಕಂದರೆ ನ್ಯಾಯದಿಂದ ಧರ್ಮ ಸ್ಥಾಪನೆಯನ್ನು ಅವನು ಮಾಡ್ತಾ ಹೋಗ್ತಾನೆ. ಪ್ರತಿಯೊಬ್ಬರಿಗೂ ನ್ಯಾಯವನ್ನು ಕೊಟ್ಟು ಅವರ ಜೀವನದಲ್ಲಿರುವ ಸಕಲ ಸಂಕಷ್ಟಗಳನ್ನು ಕಳೆದು ಒಂದು ಮೂರ್ತಿಯನ್ನಾಗಿ ಮಾಡಿ ಹೋಗ್ತಾನೆ ಆ ಕರುಣಾಮಯ. ಆದ್ದರಿಂದ ನಾವುಗಳು ಸಹ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಬೇಕು. ಅದು ಮೊದಲನೆಯ ತತ್ವ. ಯಾಕೆ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಕೆಲವೊಂದು ಪರಿಹಾರವನ್ನು ಹೇಳದಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಶನೀಶ್ವರ ನಮಗೆ ಹೇಳೋ ತತ್ವ ಮೊದಲನೇದೇ ಶಿಸ್ತು. ಜೀವನದಲ್ಲಿ ಶಿಸ್ತನ್ನು ಕಲಿಯಬೇಕು. ನಾವು ನಮ್ಮ ದಿನಚರಿಯನ್ನು ಯಾವ ರೀತಿಯಿಂದ ಸಾರ್ಥಕತೆಯನ್ನು ಮಾಡಿಕೋಬೇಕು ಅನ್ನೋದನ್ನ ಮೊದಲು ಅವನು ನಮಗೆ ತಿಳಿಸ್ತಾ ಹೋಗ್ತಾನೆ. ಜೀವನದಲ್ಲಿರುವ ಮೊದಲನೆಯ ಶಿಸ್ತು. ಆದ್ದರಿಂದ ಪ್ರತಿಯೊಬ್ಬರೂ ಈ ಸಾಡೆ ಸಾತಿನ ಪರಿಹಾರದಲ್ಲಿ ಮೊದಲನೆಯ ತತ್ವ ಶಿಸ್ತನ್ನು ಕಲಿಯಬೇಕು. ನಂತರ ಗುರುಪದೇಶವನ್ನು ಪ್ರತಿಯೊಬ್ಬರೂ ಪಡೆಯಬೇಕು. ಹಿಂದೆ ಗುರು, ಮುಂದೆ ಗುರಿ ಇದ್ದಾಗ ನಮ್ಮ ಜೀವನ ಸಾರ್ಥಕತೆಯನ್ನು ಪಡಿತಾ ಹೋಗ್ತದೆ ವೀಕ್ಷಕರೇ. ಪ್ರತಿಯೊಬ್ಬರೂ ಹೇಳಿ ನೋಡೋಣ, ನೀವು ಜೀವನದಲ್ಲಿ ಸಾರ್ಥಕತೆಯನ್ನ ನಿಮ್ಮ ಮುತ್ತಾತ ತಾತನವರು ಅನುಭವಿಸಿದ ಹಾಗೆ ಈಗಿನ ಜನರೇಷನ್ ಅನುಭವಿಸ್ತಾ ಇದ್ದೀರಾ? ಸಾರ್ಥಕತೆಯನ್ನು ಪಡೆದಿದ್ದೀರಾ? ಯಾವುದೂ ನಾವು ಆಗ್ತಾ ಇಲ್ಲ. ಕಾರಣ ನಮ್ಮ ಈ ಆಧುನಿಕತೆಗೆ ನಾವು ಒಳಪಟ್ಟು ನಮ್ಮ ಪರಂಪರೆ ಯಾವುದು, ನಮ್ಮ ಸಂಸ್ಕೃತಿ ಯಾವುದು, ನಮ್ಮ ಸಂಸ್ಕಾರ ಯಾವುದು ಅನ್ನೋದನ್ನೇ ನಾವು ಮರೆತು ಹೋಗ್ಬಿಟ್ಟಿದ್ದೀವಿ ವೀಕ್ಷಕರೇ. ಅವನ್ನ ನಾವುಗಳು ಮತ್ತೆ ರೂಢಿಗತವನ್ನು ಮಾಡಬೇಕು. ಅವೆಲ್ಲ ನಮಗೆ ರೂಢಿಗತೆ ಆಗಬೇಕು ಅಂತಂದರೆ ಗುರುವನ್ನು ನಾವು ಅವಲಂಬಿಸಬೇಕು.
ಆದ್ದರಿಂದ ಈ ದಿನದಲ್ಲಿ ಏನಾಗ್ತಾ ಇದೆ ಅಂತಂದರೆ ಎಷ್ಟೋ ಜನ ಶಿಷ್ಯರು ಹೇಳ್ತಾ ಇದ್ದಾರೆ, ಗುರುಗಳೇ ನಮಗೆ ಅದು ಬರಲಿಕ್ಕೆ ಅಂದರೆ ದೂರ ಆಗುತ್ತೆ, ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅನೇಕ ಗೂಗಲ್ನಲ್ಲಿ ಅನೇಕ ಯೂಟ್ಯೂಬ್ಗಳಿಂದಲೇ ನಾವು ಕೆಲವೊಂದು ಜಪ ತಪ ಮಾಡ್ತಾ ಇದ್ದೀವಿ, ದಶಮಹಾವಿದ್ಯೆಗಳನ್ನು ಮಾಡ್ತಾ ಇದ್ದೀವಿ, ಆ ವಿದ್ಯೆಗಳನ್ನು ಕಲಿತಾ ಇದ್ದೀವಿ ಅಂತಂದು ಅವನ್ನೆಲ್ಲ ಕೇಳಿದಾಗ ಅನೇಕ ದುಃಖ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ನಾವು ಸಾಧನೆಯನ್ನು ಮಾಡಬೇಕು ಅಂತಂದಾಗ ಹಿಂದೆ ನಾವು ಅನೇಕ ಗುರುಗಳನ್ನು ಹುಡುಕ್ತಾ ಹೋಗ್ತಿದ್ವಿ, ಗುರುಗಳನ್ನು ಹುಡುಕಿ ಪಡಿತಾ ಇದ್ವಿ. ಹೇಗೆ ನಮಗೆ ಹೊಟ್ಟೆ ಹಸುವೆ ಆದಾಗ ಆ ಹಸುವನ್ನು ನೀಗಿಸಲು ನೀವು ಪ್ರಯತ್ನ ಮಾಡ್ತಿರೋ ಇಲ್ವೋ? ಒಂದು ಮಗು ಇರಲಿ, ತನಗೆ ಅದು ಮಾತಾಡ್ಲಿಕ್ಕೆ ಬರಲಿಲ್ಲ ಅಂದ್ರೂ ತಾನು ಅಳುತ್ತೆ, ಅಮ್ಮ ಅಂತಂದು ಕರೆಯುತ್ತೆ. ಹಾಗೆ ಜಗನ್ಮಾತೆಯಾದ ಅವಳನ್ನೂ ಸಹ ನಾವು ಕರಿಬೇಕು ಅಂತಂದರೆ ಆ ಗುರುವಿನ ಮೂಲಕ ಒಂದು ಮಾರ್ಗ ಇದೆಯಲ್ಲ, ಅದನ್ನು ನಾವು ಅವಲಂಬಿಸ್ತಾ ಇದ್ದೀವ? ಪ್ರತಿಯೊಬ್ಬ ಯೋಚಿಸಿ ನೋಡಿ, ಯಾರು ಪಡೆದಿದ್ದೀರಾ ಉತ್ತಮವಾದ ಗುರುಗಳನ್ನು ನಿಮ್ಮ ಜೀವನದಲ್ಲಿ? ಅವೆಲ್ಲದನ್ನು ನಾವು ಅಳವಡಿಸಿಕೋಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ಸಾರ್ಥಕತೆಯ ಒಂದು ಜ್ಯೋತಿ ಬೆಳಗ್ತಾ ಹೋಗುತ್ತೆ. ಆದ್ದರಿಂದ ನಾವುಗಳು ಇನ್ನು ಮುಂದೆ ಗುರುವನ್ನು ಪಡೆಯಬೇಕು. ಈ ಎಲ್ಲ ಮಾಧ್ಯಮಗಳು ಇರಲಿ, ಈ ಇಂಟರ್ನೆಟ್ ಇರಲಿ, ಯೂಟ್ಯೂಬ್ ಇರಲಿ, ಯಾವುದೇ ಒಂದಿರಲಿ, ಆದರೆ ಯಾವುದನ್ನು ನಾವು ಪ್ರತಿಯೊಂದನ್ನು ಗುರುಗಳ ಮೂಲಕ ನಮ್ಮ ಸಂಶಯಗಳನ್ನು ಪರಿಹರಿಸಿಕೊಂಡು ಅವರು ಕೊಟ್ಟಿರುವ ಮಾರ್ಗದಲ್ಲಿ ನಡೆದಾಗ ಮಾತ್ರ ನಮಗೆ ಗುರುವಿನ ಕಾರುಣ್ಯ ದೊರೀತಾ ಹೋಗುತ್ತೆ. ನೋಡಿ, ಎಲ್ಲಿಯ ಆದಿಶಂಕರರು ಕಾಲಟಿಯಲ್ಲಿ ಸಂಚಾರವನ್ನ ಮಾಡುತ್ತಾ ಅನೇಕ ಆಗಿನ ಕಾಲದಲ್ಲಿ ಯಾವುದೂ ಸಹ ಇಲ್ಲ, ಸಂಚಾರ ವ್ಯವಸ್ಥೆಗೆ ಈಗಿನಾಗೆ ಕಾರಿಲ್ಲ, ವೆಹಿಕಲ್ ಇಲ್ಲ, ಬಸ್ಸಿಲ್ಲ. ಕಾಲ್ನಡಿಗೆಯ ಮೂಲಕ ಉತ್ತರ ಭಾರತವನ್ನ ತಲುಪಿ ಗೋವಿಂದ ಭಗವತ್ಪಾದರನ್ನ ಹರಿಸಿಕೊಂಡು ಹೇಗೆ ಮಗು ಒಂದು ತನ್ನ ಹಸುವನ್ನ ನೀಗಿಸ್ಕೋಬೇಕು ಅಂತಂದ್ರೆ ಅಮ್ಮ ಅಮ್ಮ ಅಂತಂದೇಳಿ ಯಾವ ರೀತಿಯಿಂದ ಹಂಬಲಿಸುತ್ತೋ ಆ ರೀತಿಯಿಂದ ಶಂಕರರು ಪ್ರಯಾಣವನ್ನ ಮಾಡಿದರು. ಚಿಕ್ಕ ಮಗು ಆಗಿದ್ದಾಗಲೇ ಅವರಿಗೆ ಎಷ್ಟು ಆ ಬುದ್ಧಿ ವಿಸ್ತಾರವಾಗಿ ಬೆಳೆದಿತ್ತು. ಸ್ವಲ್ಪ ಯೋಚನೆಯನ್ನ ಮಾಡಿ ಅದನ್ನು ಬಿಟ್ಟು ಕೆಲವೊಬ್ರು ಹೇಳ್ತಾ ಇರ್ತಾರೆ, ಗುರುಗಳೇ ನಾವು ಅಷ್ಟು ಪೂಜೆಯನ್ನು ಮಾಡಿದ್ವಿ, ಯಾವುದೂ ನಮಗೆ ಫಲ ಕೊಡಲಿಲ್ಲ. ಅದನ್ನು ಮುಂದೆ ತಿಳಿಸ್ತಾ ಹೋಗ್ತೀವಿ. ಆದರೆ ನಾವು ಯಾವ ರೀತಿಯಿಂದ ಗುರುವನ್ನ ಪಡೆದಿದ್ದೀವಿ ಅನ್ನೋದಕ್ಕೋಸ್ಕರನೇ ಇವನ್ನೆಲ್ಲ ತಿಳಿಸ್ತಾ ಇದ್ದೀವಿ ವೀಕ್ಷಕರೇ. ಆದ್ದರಿಂದ ನಾವುಗಳು ಈ ದಿನ ನೋಡಿ, ನಮ್ಮ ಸನಾತನ ಪರಂಪರೆಯಲ್ಲಿರುವ ಗುರುತತ್ವವನ್ನು ಮೊದಲು ಪ್ರತಿಯೊಬ್ಬ ಶಿಷ್ಯರು ಅವಲಂಬಿಸ್ಕೋಬೇಕು. ನಂತರನೇ ಸಾಧನೆ ಎಲ್ಲದನ್ನೂ ಮಾಡಿದಾಗ ಆ ದೇವಾನುದೇವತೆಗಳ ಅನುಗ್ರಹ ನಮಗೆ ಉಂಟಾಗ್ತಾ ಹೋಗಿ ಕೊನೆಯಲ್ಲಿ ಮುಕ್ತಿ ಎಂಬ ಪದದಡೆಗೆ ನಾವು ನಡೀತಾ ಹೋಗ್ತೀವಿ. ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನ ಪಡಿತಾ ಹೋಗ್ತೀವಿ. ಈ ಎಲ್ಲ ಪಾಠವನ್ನ ನಮಗೆ ಶನೇಶ್ವರ ಕೊಡ್ತಾ ಹೋಗ್ತಾನೆ. ನಮ್ಮನ್ನ ಒಂದು ಮೂರ್ತಿಯನ್ನಾಗಿಸ್ತಾನೆ. ವೀಕ್ಷಕರೇ, ಆದ್ದರಿಂದ 7:30ನಲ್ಲಿ ನಾವು ಏನಪ್ಪ ಮಾಡಬೇಕು ಅಂತಂದ್ರೆ ಮೊದಲು ಶಿಸ್ತನ್ನ ಕಲಿಯೋಣ, ಗುರುವನ್ನ ಅವಲಂಬಿಸಿ ಬನ್ನಿ ವೀಕ್ಷಕರೇ. ನಾನು ಕೆಲವೊಂದು ಈ ರಾಶಿಯವರಿಗೆ ಒಂದು ಸರಳ ಉಪಾಯವನ್ನ ನೀಡ್ತಾ ಇದ್ದೀನಿ. ಆ ರಾಶಿಯವರು ಈ ಎಲ್ಲ ಸರಳ ಉಪಾಯಗಳನ್ನ ಆಚರಿಸುವುದರಿಂದ ಖಂಡಿತ ನಿಮಗೆ ಈ ಶನಿ ದೋಷದಿಂದ ಪರಿಹಾರ ಸಿಗಲಿದೆ. ಆದರೆ ನಾನು ಮೊದಲು ನಿಮಗೆ ಏನು ತಿಳಿಸಿದ್ದೀನಿ, ಗುರುವನ್ನ ಅವಲಂಬಿಸಬೇಕು. ನಿಮ್ಮ ಜೀವನದಲ್ಲಿ ಶಿಸ್ತನ್ನ, ಶ್ರದ್ಧೆ, ಭಕ್ತಿಯನ್ನ ಪಡೆಯಬೇಕು ವೀಕ್ಷಕರೇ. ಇದನ್ನ ಮೊದಲು ಪಡೆದು
ಇವನ್ನ ಆಚರಿಸಿದಾಗ ಮಾತ್ರ ನಿಮಗೆ ಪರಿಹಾರಗಳು ದೊರೀತಾ ಹೋಗ್ತವೆ. ಮೇಷರಾಶಿ, ಮೇಷರಾಶಿಯವರಿಗೆ ಸಾಡೆ ಸಾತಿನ ಪ್ರಾರಂಭ ಆಗ್ತಾ ಇದೆ. ಈ ಮೇಷರಾಶಿಯಿಂದ ಹಿಡಿದು ಈ 12 ರಾಶಿ ಫಲಗಳನ್ನ ಮುಂದಿನ ಸಂಚಿಕೆಯಲ್ಲಿ ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೀನಿ. ಮೇಷ ಲಗ್ನದಿಂದ 12 ಲಗ್ನದಿಂದ ಯಾವ ಯಾವ ಸುಲಭ ಪರಿಹಾರಗಳನ್ನು ಮಾಡಿಕೋಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತಾ, ಈ ಸರಳ ಉಪಾಯದಲ್ಲಿ ಮೇಷರಾಶಿಯವರು ಪ್ರತಿ ಗುರುವಾರ ಶಿವನ ದೇವಸ್ಥಾನವನ್ನ ಸಂದರ್ಶನವನ್ನ ಮಾಡುವುದು, ಶಿವನಿಗೆ ಬಿಲ್ವ ಪತ್ರೆಯನ್ನ ಅರ್ಪಣೆಯನ್ನ ಮಾಡುವುದು, ಶಿವನಿಗೆ ಗಂಗಾಜಲವನ್ನ ಅರ್ಪಣೆಯನ್ನ ಮಾಡುವುದರಿಂದ ಮತ್ತು ಪ್ರತಿ ಗುರುವಾರ ಸಾಧು ಸಂತರಿಗೆ ನಿಮ್ಮ ಕೈಲಾದಷ್ಟು ಪ್ರಸಾದದ ಸೇವೆಯನ್ನ ಮಾಡುವುದರಿಂದ ಮತ್ತು ನಿಮ್ಮ ಗುರುಗಳ ಸೇವೆಯನ್ನ ಮಾಡಿ ನಿಮ್ಮ ಗುರುಗಳ ವಾಣಿಯಂತೆ ನಡೆಯುವುದರಿಂದ ಖಂಡಿತ ಈ ಸಾಡೆ ಸಾತಿನ ಪ್ರಭಾವ ಕಿಂಚಿತ್ತೂ ನಿಮಗೆ ಬಾಧಿಸುವುದಿಲ್ಲ ಅಂತಂದೇಳಿ ನಿಮಗೆ ಶುಭಾಶೀರ್ವಾದವನ್ನ ನೀಡ್ತಾ ಇದ್ದೀನಿ ವೀಕ್ಷಕರೇ. ವೃಷಭ ರಾಶಿಯವರು ಪ್ರತಿ ಶನಿವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಪಡೆಯುವುದು, ಸುಬ್ರಹ್ಮಣ್ಯನಿಗೆ ಕ್ಷೀರಾಭಿಷೇಕವನ್ನ ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನು ಪಡಿತಾ ಹೋಗ್ತೀರಾ ವೀಕ್ಷಕರೇ. ಇನ್ನ ಮಿಥುನ ರಾಶಿ, ಮಿಥುನ ರಾಶಿಯವರು ಪ್ರತಿ ಮಂಗಳವಾರ ವಿಶೇಷವಾಗಿ ದುರ್ಗಾ ದೇವಸ್ಥಾನವನ್ನ ಪ್ರದಕ್ಷಿಣೆಯನ್ನ ಮಾಡುವುದು, ದುರ್ಗಾದೇವಿಗೆ ಅರಿಶಿಣದ ಅಭಿಷೇಕಗಳನ್ನು ಮಾಡುವುದರಿಂದ ವಿಶೇಷವಾದ ಮಹಾಲಕ್ಷ್ಮಿಯ ಕೃಪೆಯನ್ನ ಹೊಂದುತ್ತಾ ಹೋಗ್ತೀರಾ. ಇನ್ನು ಕರ್ಕರಾಶಿ, ಕರ್ಕರಾಶಿಯವರು ಪ್ರತಿ ಭಾನುವಾರ ಕಾಲಭೈರವನ ದರ್ಶನವನ್ನ ಮಾಡುವುದರಿಂದ, ಕಾಲಭೈರವನ ಅಷ್ಟೋತ್ತರಗಳನ್ನು ಸ್ಮರಣೆಯನ್ನ ಮಾಡುವುದರಿಂದ ಶನೇಶ್ವರನ ಅನುಗ್ರಹವನ್ನ ಪಡಿತಾ ಹೋಗ್ತೀರಾ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವ ಕಾಡ್ತಾ ಇದೆ. ಸಿಂಹರಾಶಿಯವರು ಸರಳ ರೀತಿಯಿಂದ ಏನಪ್ಪ ಮಾಡಬೇಕಂತಂದ್ರೆ, ಗುರುವಾಕ್ಯದಂತೆ ಈ ಸಮಯದಲ್ಲಿ ನೀವು ನಡೀತಾ ಹೋಗಿ. ನಂತರ ಸಿಂಹರಾಶಿಯವರು ಪ್ರತಿ ಶುಕ್ರವಾರ ತಾಯಿ ದುರ್ಗಾದೇವಿಗೆ ಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡುವುದರಿಂದ ಅಷ್ಟಮ ಶನಿಯ ಪ್ರಭಾವ ಕಡಿಮೆಯಾಗ್ತಾ ಹೋಗ್ತದೆ ವೀಕ್ಷಕರೇ. ಇನ್ನ ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಸಪ್ತಮ ಶನಿ ದೋಷ ಪ್ರಾರಂಭ ಆಗ್ತಾ ಇದೆ. ಅವರಪ್ಪ ಏನು ಮಾಡಬೇಕು ಅಂತಂದ್ರೆ, ಪ್ರತಿ ಗುರುವಾರ ಸಂಜೆಯ ಸಮಯದಲ್ಲಿ ನಾರಾಯಣನ ದರ್ಶನವನ್ನ ಮಾಡುವುದು, ಲಕ್ಷ್ಮೀನಾರಾಯಣ ಅಷ್ಟೋತ್ತರಗಳನ್ನ ಪಠನೆಯನ್ನ ಮಾಡುವುದರಿಂದ ಕನ್ಯಾ ರಾಶಿಯವರಿಗೆ ಶುಭ ಫಲಗಳು ಉಂಟಾಗ್ತಾ ಹೋಗ್ತವೆ. ಇನ್ನ ತುಲಾರಾಶಿ, ತುಲಾರಾಶಿಯವರು ಪ್ರತಿ ಬುಧವಾರ ಸಂಜೆಯ ಸಮಯದಲ್ಲಿ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಪಠನೆಯನ್ನ ಮಾಡುವುದರಿಂದ ವಿಶೇಷವಾದ ಲಾಭಗಳನ್ನ ಪಡಿತಾ ಹೋಗ್ತೀರಾ ವೀಕ್ಷಕರೇ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯ ದೋಷದ ಪ್ರಾರಂಭ ಆಗುವುದರಿಂದ ಗುರುವಾಕ್ಯವನ್ನ ಎಂದೂ ಸಹ ಮೀರಬೇಡಿ. ಗುರುವಾಕ್ಯದಂತೆ ನಡೀತಾ ಹೋಗಿ. ಪ್ರತಿ ಸೋಮವಾರ ವಿಷ್ಣು ಸಹಸ್ರನಾಮವನ್ನ ಪಠನೆಯನ್ನ ಮಾಡಿ. ವಿಷ್ಣು ಸಹಸ್ರನಾಮ ಪಠನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ವಿಷ್ಣುವನ್ನ ಅಷ್ಟೋತ್ತರ ಶತನಾಮಾವಳಿಗಳನ್ನಾದರೂ ಪಠನೆಯನ್ನು ಮಾಡಿ. ಅದನ್ನೂ ಸಾಧ್ಯ ಇಲ್ಲ ಅಂತಂದ್ರೆ ವಿಷ್ಣು ದೇವಾಲಯಗಳನ್ನ ಸಂದರ್ಶನವನ್ನು ಮಾಡಿ ದೇವಾಲಯಗಳಿಗೆ ಸಾಧ್ಯವಾದಷ್ಟು ಶುಚಿಯ ಕಾರ್ಯದಲ್ಲಿ ಸೇವೆಯನ್ನ ಮಾಡುವುದರಿಂದ ಸಾಕ್ಷಾತ್ ಭಗವಂತನ ಅನುಗ್ರಹದಿಂದ ಸಕಲ ಶುಭಗಳನ್ನ ಪಡಿತಾ ಹೋಗ್ತೀರಾ.
ಇನ್ನು ಧನುರ್ರಾಶಿ. ಧನುರ್ರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ದೋಷದಿಂದ ಗುರುವಾಕ್ಯವನ್ನ ಮೀರದಿರಿ. ನಂತರ ಪ್ರತಿ ಶನಿವಾರ ಪ್ರಾಣದೇವರ ಅಂದರೆ ಆಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆಯಬೇಕು. ಆಂಜನೇಯ ಸ್ವಾಮಿಗೆ ಸಿಹಿಯನ್ನ ಹಂಚುವುದರಿಂದ ಮತ್ತು ವಿಶೇಷವಾದ ಮಕ್ಕಳಿಗೆ ಸಿಹಿಯನ್ನು ಹಂಚುವುದರಿಂದ ವಿಶೇಷ ಫಲಗಳನ್ನು ಪಡಿತಾ ಹೋಗ್ತೀರಾ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಸಾಡೆ ಸಾತಿನ ಪ್ರಭಾವದಿಂದ ಮುಕ್ತಿ ದೊರೆಯಲಿದೆ. ನಂತರ ಮಕರ ರಾಶಿಯವರು ಪ್ರತಿ ಭಾನುವಾರ ವಿಷ್ಣು ಸಹಸ್ರನಾಮಗಳನ್ನು ಪಾರಾಯಣ ಮಾಡುವುದರಿಂದ ವಿಶೇಷ ಲಾಭಗಳನ್ನು ಪಡಿತಾ ಹೋಗ್ತೀರಾ. ಇನ್ನು ಕುಂಭರಾಶಿ. ಕುಂಭರಾಶಿಯವರು ಪ್ರತಿ ಮಂಗಳವಾರ ಮಹಾಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಪಠಣೆಯನ್ನು ಮಾಡುವುದು, ಹಿರಿಯರಿಗೆ ವಸ್ತ್ರದಾನಗಳನ್ನು ಮಾಡುವುದರಿಂದ, ಗುರುವಾಣಿಯಂತೆ ನಡೆಯುವುದರಿಂದ ಈ ಎಲ್ಲ ಸಾಡೆ ಸಾತಿನ ಪ್ರಭಾವದಿಂದ ಪರಿಹಾರವನ್ನು ಹೊಂದ್ತಾ ಹೋಗ್ತೀರಾ. ಇನ್ನು ಮೀನರಾಶಿ. ಮೀನರಾಶಿಯವರು ಪ್ರತಿ ಶುಕ್ರವಾರ ಲಲಿತಾ ಅಷ್ಟೋತ್ತರಗಳನ್ನು ಪಠಣೆಯನ್ನು ಮಾಡುವುದರಿಂದ, ಶ್ರೀಚಕ್ರಗಳ ದರ್ಶನವನ್ನು ಮಾಡುವುದರಿಂದ ಈ ಜನ್ಮಶನಿಯ ದೋಷದಿಂದ ಪರಿಹಾರವನ್ನು ಹೊಂದುತ್ತಾ ಹೋಗ್ತೀರಾ. ಆದರೂ ಮೀನರಾಶಿಯವರು ಗುರುವಾಣಿಯನ್ನು ಎಂದೂ ಮೀರದಲೇ ಗುರುವಾಕ್ಯದಂತೆ ನಡೆಯುತ್ತಾ ಹೋದಾಗ ಮಾತ್ರ ನಿಮಗೆ ಶುಭ ಫಲಗಳು ಕಾಣಿಸ್ತಾ ಹೋಗ್ತೀವಿ. ಸಮಸ್ತ ಭಕ್ತರ ಮತ್ತು ಶಿಷ್ಯರ ಅಭಿವೃದ್ಧಿಗಾಗಿ, ಸಮಸ್ತ ಲೋಕ ಕಲ್ಯಾಣಕ್ಕೋಸ್ಕರ ಪವರ್ ಟಿವಿಯ ವತಿಯಿಂದ ಲೋಕ ಕಲ್ಯಾಣಕ್ಕೋಸ್ಕರ ಶ್ರೀಪೀಠದಲ್ಲಿ ಶನೀಶ್ವರ ಯಾಗವನ್ನು ಇದೇ ಅಮಾವಾಸ್ಯೆ ಎಂದು ನಡೀತಾ ಇದ್ದು, ಶ್ರದ್ಧಾ ಭಕ್ತಿಯುಳ್ಳ ಆಸಕ್ತಿಯುಳ್ಳ ಶಿಷ್ಯಂದಿರು ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ಪರಮಾತ್ಮ ದಯಾಮಯನಾದ ಶನೀಶ್ವರನ ಅನುಗ್ರಹಕ್ಕೆ ಪಾತ್ರರಾಗಿ ಬರುವ ಈ ಎಲ್ಲ ಶನಿದೋಷದಿಂದ ಮುಕ್ತಿಯನ್ನ ಪಡೆಯುವಂತರಾಗಿ ಅಂತಂದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತಿಳಿಸುತ್ತಾ, ಸಾಡೆ ಸಾತಿನಿಂದ ನಾವುಗಳು ಜೀವನದ ಪಾಠವನ್ನು ಕಲಿಯೋಣ, ಜೀವನದಲ್ಲಿ ಶಿಸ್ತನ್ನು ರೂಢಿಸಿಕೊಳ್ಳೋಣ, ಧರ್ಮ ಮಾರ್ಗದಲ್ಲಿ ನಡೆಯೋಣ ಅಂತಂದೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶೀರ್ವಾದವನ್ನು ನೀಡುತ್ತಾ, ಪರಮದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು, ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ನಿಮ್ಮೆಲ್ಲರಿಗೂ ಪರಮ ಮಂಗಳವನ್ನು ದಯಪಾಲಿಸಲಿ ಅಂತಂದು ಮತ್ತೊಮ್ಮೆ ಶುಭಾಶೀರ್ವಾದವನ್ನು ನೀಡುತ್ತಾ, ಸಮಸ್ತರಿಗೂ ಸಕಲರಿಗೂ ಮುಂಬರುವ ಈ ವಿಶ್ವಾಸು ಯುಗಾದಿಯ ಶುಭಾಶೀರ್ವಾದಗಳನ್ನು ಕೋರುತ್ತಾ, ಮುಂದಿನ ಸಂಚಿಕೆಯಲ್ಲಿ ಈ ಯುಗಾದಿಯ ವಿಶೇಷ ಫಲಗಳೇನು, ಈ ವಿಶ್ವಾಸು ಯಾವ ಫಲಗಳನ್ನು ತೆಗೆದುಕೊಂಡು ಬಂದಿದ್ದಾನೆ ಇಡೀ ಜಗತ್ತಿಗೆ, ಫಲಾಫಲಗಳೇನು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಅಂತಂದು ಶುಭಾಶೀರ್ವಾದಗಳನ್ನು ನೀಡುತ್ತಾ, ಓಂ ನಮಃ ಶಿವಾಯ.